ನಮಸ್ಕಾರ, ಸ್ಪೀಡ್ ನ್ಯೂಸ್ಗೆ ಸ್ವಾಗತ. ನಾನು ಚಂದ್ರಕಲಾ ನೂತನಗೌಡ. ಸಿಯಾಗೆ ಮದುವೆಯಾಗಿ 4 ತಿಂಗಳು, ಹನಿಮೂನ್ ಹಂತಕ್ಕೆ ಸೋನಂ ಈಕೆ ಗುರು. ಬಾವಿ ಪತ್ನಿಯನ್ನ ಕೊಲೆ ಮಾಡಿದ ಆರೋಪ ಹೊತ್ತಿರುವ ಸಿಯಾ ಗೋಯಲ್ ತನ್ನ ಲವರ್ನನ್ನ ಮೊದಲೇ ಮದುವೆ ಆಗಿದ್ಲು. ಕೊಲೆ ಮಾಡಿ ಸಿಕ್ಕಿಬಿದ್ರೆ ತಪ್ಪಿಸಿಕೊಳ್ಳೋದು ಹೇಗೆ ಅಂತ ತಿಳಿಯೋದಕ್ಕೆ ಈಕೆ ಗೂಗಲ್ನಲ್ಲಿ ಹನಿಮೂನ್ ಹಂತಕ್ಕೆ ಸೋನಂ ರಘುವಂಶಿ ಕುರಿತು ಅಧ್ಯಯನ ಮಾಡಿದ್ಲು ಅನ್ನೋದು ತನಿಖೆಯಿಂದ ಬಯಲಾಗಿದೆ. ಹೌದು, ಸಿಯಾ ಶಾಕಿಂಗ್ ಹಿನ್ನೆಲೆ. ಮದುವೆ ಇಷ್ಟ ಇಲ್ಲ ಅಂತ ಲವರ್ ಜೊತೆಗೂಡಿ ಭಾವಿ ಪತಿಯನ್ನೇ ಕೊಲೆ ಮಾಡಿರುವ ಆರೋಪ ಹೊತ್ತಿರುವ ಸಿಯಾ ಗೋಯಲ್ ಕುರಿತಾದ ಒಂದೊಂದೇ ಶಾಕಿಂಗ್ ಮಾಹಿತಿಗಳು ಹೊರಬರ್ತಾ ಇದೆ. ಇದಾಗಲೇ ತಮ್ಮ ಮಗಳು ತಪ್ಪಿತಸ್ಥಳಾಗಿದ್ರೆ ಅದೇ ಸ್ಥಳದಿಂದ ತಳ್ಳಿ ಸಾಯಿಸಿ ಅಂದಿದ್ರು ತಂದೆ. ಆಕೆ ಕೊಲೆಗಾತಿ ಅಂತ ಸಾಬೀತಾದ್ರೆ ಗಲ್ಲು ಶಿಕ್ಷೆ ನೀಡಿ ಅಂದಿದ್ರು ತಾಯಿ. ಲವ ಜೊತೆ ಮೊದಲೇ ಮದುವೆ ಆಗಿತ್ತಂತೆ. ನೋಡಿ, ಇವೆಲ್ಲವುಗಳ ನಡುವೆ ಸಿಯಾ ಇದಾಗಲೇ 4 ತಿಂಗಳ ಹಿಂದೆ ಲವರ್ ಚೇತನ್ ಜೊತೆ ಮದುವೆ ಆಗಿರೋದಾಗಿ ಪೊಲೀಸರ ತನಿಖೆಯಿಂದ ಬಯಲಾಗಿದೆ. ಚೇತನ್ ಜೊತೆ ಮದುವೆ ಆಗಿದ್ದನ್ನ ಎಲ್ಲಿಯೂ ಹೇಳಿಕೊಳ್ಳದೆ ಇನ್ನೊಂದು ಮದುವೆಗೆ ಸಿದ್ಧಳಾಗಿ ಕೊಲೆ ಮಾಡುವ ಹಂತಕ್ಕೆ ಹೋಗಿದ್ದಾರೆ ಸಿಯಾ. ಇನ್ನು ಗೂಗಲ್ನಲ್ಲಿ ಏನೇನು ಅಧ್ಯಯನ ಮಾಡಿದ್ಲು ನೋಡಿ. ಅಷ್ಟಕ್ಕೂ ತಾನು ಕೊಲೆ ಮಾಡಿ ಸಿಕ್ಕಾಕೊಂಡ್ರೆ ಹೇಗೆ ತಪ್ಪಿಸಿಕೊಳ್ಳಬಹುದು ಅಂತ ಮೊದಲೇ ಯೋಚನೆ ಮಾಡಿದ್ದ ಈ ಹಂತಕ್ಕೆ ಗೂಗಲ್ನಲ್ಲಿ ಹನಿಮೂನ್ ಹಂತಕ್ಕೆ ಸೋನಂ ರಘುವಂಶಿ ಕುರಿತು ಅಧ್ಯಯನ ಮಾಡಿದ್ಲು. ನಮ್ಮ ಕಾನೂನು ವ್ಯವಸ್ಥೆಯ ಅಡಿಯಲ್ಲಿ ಪತಿಯನ್ನೇ ಕೊಲೆ ಮಾಡಿರುವ ಆರೋಪ ಹೊತ್ತ ಸೋನಂ ಹೇಗೆ ಸುಲಭದಲ್ಲಿ ಜಾಮೀನು ಪಡ್ಕೊಂಡ್ಲು ಅನ್ನೋದರ ಬಗ್ಗೆ ಈಕೆ ಗೂಗಲ್ನಲ್ಲಿ ಸರ್ಚ್ ಮಾಡಿರೋದು ಬಯಲಾಗಿದೆ. ಹನಿಮೂನ್ ಹಂತಕ್ಕೆಯೇ ಸಿಯಾ ಗುರು ಆಗಿದ್ಲು. ಹೆಣ್ಣು ಮಕ್ಕಳನ್ನ ಪೊಲೀಸ್ ಠಾಣೆಯಲ್ಲೇ ಹೊಡಿತಾರೆಯೇ, ಸಿಕ್ಕಿ ಹಾಕಿಕೊಂಡ್ರೆ ಪೊಲೀಸ್ ಸ್ಟೇಷನ್ನಲ್ಲಿ ಹೆಣ್ಣು ಮಕ್ಕಳಿಗೆ ಟ್ರೀಟ್ಮೆಂಟ್ ಹೇಗಿರುತ್ತೆ ಅಂತೆಲ್ಲ ಗೂಗಲ್ನಲ್ಲಿ ಸರ್ಚ್ ಮಾಡಿದ್ದ ಸಿಯಾ ಸೋನಂ ರಘುವಂಶಿ ಸುಲಭದಲ್ಲಿ ಜಾಮೀನು ಪಡ್ಕೊಂಡದ್ದು ಹೇಗೆ, ಅವಳು ಹೇಗೆ ಸಿಕ್ಕಾಕೊಂಡ್ಲು ಅನ್ನೋದೆಲ್ಲ ಡೀಪ್ ಸ್ಟಡಿ ಮಾಡಿದ್ಲು ಅನ್ನೋದು ತಿಳಿದು ಬಂತೆ. ಇನ್ನು ಕೊಲೆ ಮಾಡುವಾಗ ಸೋನಂ ಮಾಡಿದ ತಪ್ಪೇನು ಅನ್ನುವುದರ ಬಗ್ಗೆಯೂ ಕೂಡ ಇವಳು ಅಧ್ಯಯನ ಮಾಡಿದ್ಲು ಅನ್ನೋದು ಪೊಲೀಸ್ ತನಿಖೆ ವೇಳೆ ತಿಳಿದು ಬಂತೆ. ನೆಮ್ಮದಿ ಎಂದಿರೋ ಹನಿಮೂನ್ ಹಂತಕ್ಕೆ ನೋಡಿ. ಅಷ್ಟಕ್ಕೂ ಸೋನಂ ರಘುವಂಶಿಯ ಜಾಮೀನನ್ನ ರದ್ದು ಮಾಡೋದಕ್ಕೆ ಸುಪ್ರೀಂ ಕೋರ್ಟ್ ಕೂಡ ನಿರಾಕರಿಸಿರುವ ಹಿನ್ನೆಲೆಯಲ್ಲಿ ತಮ್ಮ ಮಗನನ್ನ ಕಳೆದುಕೊಂಡಿರುವ ಅಪ್ಪ ಅಮ್ಮನ ಕಣ್ಣೀರು ಒಂದು ಕಡೆಯಾದ್ರೆ, ಇತ್ತ ಕ್ರೌರ್ಯ ಎಸಗಿರುವ ಆರೋಪಿ ಜಾಮೀನಿನ ಮೇಲೆ ನೆಮ್ಮದಿಯಿಂದ ಜೀವನವನ್ನು ಮಾಡ್ತಿದ್ದಾಳೆ. ಇವೆಲ್ಲವೂ ಸಿಯಾಗೆ ವರದಾನ ಆಗಿರುವುದು ತಿಳಿದು ಬಂದಿದೆ. ಕಾನೂನು ಸುವ್ಯವಸ್ಥೆ ಹಾಗಾದ್ರೆ ಹೇಗಿದೆ? ಒಟ್ಟಿನಲ್ಲಿ ನಮ್ಮ ಕಾನೂನು ಸುವ್ಯವಸ್ಥೆ ಹೇಗೆ ಇದೆ ಅನ್ನೋದು ಕೊಲೆ ಮಾಡೋದಕ್ಕೆ ಪ್ರೇರೇಪಣೆ ನೀಡ್ತಾ ಇದೆ ಅನ್ನುವ ಶಾಕಿಂಗ್ ಸತ್ಯ ಈಕೆಯ ಗೂಗಲ್ ಸರ್ಚ್ನಿಂದ ತಿಳಿದು ಬರ್ತಿದೆ. ಕೊಲೆ ಮಾಡಿ ಹೋದ್ರೂ ಸುಲಭದಲ್ಲಿ ಹೇಗೆ ಜಾಮೀನು ಪಡೆದುಕೊಳ್ಳಬಹುದು ಅನ್ನೋದನ್ನ ಮೊದಲೇ ಪ್ಲಾನ್ ಮಾಡಿದ್ಲು ಅಂದ ಮೇಲೆ ಯಾವ ರೀತಿಯಲ್ಲಿ ಈಕೆ ತಲೆ ಉಪಯೋಗಿಸಿರಬಹುದು ಅನ್ನೋದನ್ನ ನೀವೇ ಲೆಕ್ಕ ಹಾಕೊಳ್ಳಿ. ಇದಾಗಿತ್ತು ಇವರೆಗಿನ ಅಪ್ಡೇಟ್ಸ್. ನೋಡ್ತಾ ಇರಿ ಸ್ಪೀಡ್ ನ್ಯೂಸ್. ಸುದ್ದಿ ನಿಮ್ಮದು, ವೇಗ ನಮ್ಮದು.